ಇನ್ನು ವಿಚಾರಣೆಗೆ ಖುದ್ದು ಹಾಜರಾಗುವಂತೆ ಕೋರಿ ದರ್ಶನ್ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಅರ್ಜಿಯ ಆದೇಶವನ್ನು 59ನೇ CCH ಕೋರ್ಟ್ ಕಾಯ್ದಿರಿಸಿದೆ. ಈಗ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ 14ನೇ ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿಯಾಗಲಿಕ್ಕೆ ಒಪ್ಪಿಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈತನ್ಮಧ್ಯೆ ಈಗ ದರ್ಶನ್ ಅವರು ಖುದ್ದು ತಾನು ಹಾಜರಾಗಬೇಕು, ನ್ಯಾಯಾಲಯದಲ್ಲಿ ವಿಚಾರಣೆಗೆ ನಾನು ಬರಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಅದರ ಆದೇಶವನ್ನು ಈಗ ಮಾನ್ಯ ನ್ಯಾಯಾಲಯ ಕಾಯ್ದಿರಿಸಿದೆ. ಸೋಮವಾರ ಆದೇಶವನ್ನು ನೀಡಲಿದೆ ಕೋರ್ಟ್. ಖುದ್ದು ಹಾಜರಿಗೆ ಮನವಿಯನ್ನು ಮಾಡಿಕೊಂಡಿದ್ರು ದರ್ಶನ್ ಪರ ವಕೀಲರು. ಇಷ್ಟು ದಿನಗಳ ಕಾಲ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗ್ತಾ ಇದ್ರು ವೀಕ್ಷಕರೇ. ದರ್ಶನ್ ಅವರು ಮತ್ತು ಪವಿತ್ರ ಗೌಡ ಅವರು ಎಲ್ಲ ಆರೋಪಿಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಹಾಜರುಪಡಿಸ್ತಾ ಇದ್ರು. ವಿಚಾರಣೆಯ ವೇಳೆ ಪವಿತ್ರ ಗೌಡ ಅವರಿಗೆ ನ್ಯಾಯಾಧೀಶರು ಪ್ರಶ್ನೆಯನ್ನು ಮಾಡಿದ್ದಾರೆ. BC ಮೂಲಕ ವಿಚಾರಣೆಗೆ ಹಾಜರಾಗಿದ್ರು ಪವಿತ್ರ ಗೌಡ ಅವರು. ಆಗ ಮಾನ್ಯ ನ್ಯಾಯಮೂರ್ತಿಗಳು ಪ್ರಶ್ನೆ ಕೇಳ್ತಾರೆ, ಯಾಕೆ ತಡವಾಗಿ ಹಾಜರಾಗಿದ್ದೀರಿ ಅಂತ ಪ್ರಶ್ನೆ ಕೇಳ್ತಾರೆ. ಜೈಲಲ್ಲಿ ಹೆಡ್ಫೋನ್ ಕೊಡ್ತಾರಾ? ನಾನು ಗಮನಿಸಿದ್ದೀನಿ. ಈ ಬಗ್ಗೆ ಜೈಲಾಧಿಕಾರಿಗಳಿಗೆ ಜಡ್ಜ್ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಈಗ ಲೈವಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಧ್ರುವ, ಈಗ ದರ್ಶನ್ ಅವರು ಸಲ್ಲಿಕೆ ಮಾಡಿದ್ದಂತಹ ಒಂದು ಅರ್ಜಿ, ಖುದ್ದು ಹಾಜರಾತಿಗೆ ಸಲ್ಲಿಕೆ ಮಾಡಿದ್ದಂತಹ ಅರ್ಜಿಯ ವಿಚಾರಣೆ ಮತ್ತು ಅದರ ತೀರ್ಪು ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ ಮತ್ತು ಒಂದಷ್ಟು ಬೆಳವಣಿಗೆಗಳು ನಡೆದಿದೆ ಇವತ್ತಿನ ಕೋರ್ಟ್ ಪ್ರೊಸೀಡಿಂಗ್ಸ್ನಲ್ಲಿ ಅನ್ನುವಂಥದ್ದು. ಏನಾಯಿತು ಅಂತ ಧ್ರುವ? ಶಿವಶಂಕರ್, ಮುಖ್ಯವಾಗಿ ನಟ ದರ್ಶನ್ ಒಂದು ಪ್ರಮುಖ ಸಾಕ್ಷಿಯೊಂದರ ವಿಚಾರಣೆಯ ವೇಳೆ ಕೋರ್ಟ್ನಲ್ಲಿ ತಾವು ಖುದ್ದು ಹಾಜರಾಗಬೇಕು ಅಂತ ಹೇಳಿ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆ ಅರ್ಜಿಯ ವಿಚಾರಣೆ ಈಗ ಕಂಪ್ಲೀಟ್ ಆಗಿದೆ. ಆ ಅರ್ಜಿಯ ಆದೇಶವನ್ನು ಸೋಮವಾರಕ್ಕೆ ಕಾಯ್ದಿರಿಸಲಾಗಿದೆ. 59ನೇ CCH ನ್ಯಾಯಾಲಯದ ನ್ಯಾಯಾಧೀಶರಾದ ಸುಜಾತಾ ಸಾಮ್ರಾಣಿ ಅವರು ಈ ಒಂದು ಆದೇಶವನ್ನು ಈಗ ಮಾಡಲಿದ್ದಾರೆ ಸೋಮವಾರ. ಆದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ 2 ದಿನಗಳಿಂದ ವಿಚಾರಣೆ ನಡೀತಾ ಇದೆ. ನಿನ್ನೆ ಇಡೀ ದಿನ ಕೂಡ ದರ್ಶನ್ ಪರ ವಕೀಲರು ವಾದವನ್ನ ಮಾಡಿದ್ರು. ಅವರು ಹೇಳುವಂಥದ್ದು CRPC ಸೆಕ್ಷನ್ ನಡಿ ಸಾಕಷ್ಟು ಅವಕಾಶಗಳಿದ್ದಾವೆ. ಆ ಅವಕಾಶಗಳ ಅನ್ವಯ ಸುಪ್ರೀಂ ಕೋರ್ಟ್ನ ಒಂದಿಷ್ಟು ಆದೇಶಗಳಿದ್ದಾವೆ. ಸೊ ಹಾಗಾಗಿ ಅದು ಒಬ್ಬ ಆರೋಪಿ ಏನಿದ್ದಾನೆ ಆತನಿಗೆ ಸಾಕ್ಷಿಗಳ ಮುಂದೆ ನಿಂತ್ಕೊಳ್ಳೋದು, ಆ ಸಾಕ್ಷಿಗಳ ಹೇಳಿಕೆಯನ್ನು ಪಡೆಯಬೇಕಾದ್ರೆ ಆತ ಅಲ್ಲಿ ಇರೋದು ಆತನ ಹಕ್ಕಾಗುತ್ತೆ. ಸೊ ಹಾಗಾಗಿ ಸಾಕ್ಷಿಗಳ ಹೇಳಿಕೆಯನ್ನ ನೀಡುವಂತ ಸಂದರ್ಭದಲ್ಲಿ ಇರ್ಬೋದು ಅಥವಾ ಕ್ರಾಸ್ ಎಕ್ಸಾಮಿನೇಷನ್ ನಡೆಯುವಂತ ಸಂದರ್ಭದಲ್ಲಿ ಕಕ್ಷಿದಾರರು ಏನಿದ್ದಾರೆ, ಆರೋಪಿ ಏನಿದ್ದಾನೆ ಆತ ನಿಲ್ಬೇಕು ಅಂತ ಹೇಳಿ ಆತ ಇರಬೇಕು ಅನ್ನುವಂಥದ್ದು. ಹೀಗಾಗಿ ಖುದ್ದು ಹಾಜರಾತಿಗೆ ಅವಕಾಶವನ್ನ ನೀಡಬೇಕು ನೀವು ಅಂತ ಹೇಳಿ ತಮ್ಮ ವಾದವನ್ನ ಮಾಡಿದ್ರು. ಇದಕ್ಕೆ ಪ್ರತಿವಾದವನ್ನ ಮಾಡಿದಂತಹ SPP ಪ್ರಸನ್ನ ಕುಮಾರ್ ಅವರು ಯಾವುದೇ ಈ ತರಹದ ಅವಕಾಶವನ್ನ ನೀಡಲಿಕ್ಕಾಗಲ್ಲ, ಕೋರ್ಟಲ್ಲಿ ಜಾಗ ಸಾಕೋಗೋದಿಲ್ಲ, ಅವರು ಸೆಲೆಬ್ರಿಟಿ ಆಗಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ಜನ ಬರ್ತಾರೆ, ಉಸಿರುಗಟ್ಟಿದ ವಾತಾವರಣ ಆಗುತ್ತೆ, ಅದಲ್ಲದೆ ಲ್ಯಾಂಡ್ ಆರ್ಡರ್ ಸಮಸ್ಯೆಗಳು ಎದುರಾಗ್ತವೆ. ಈ ಹಿಂದೆ ಕೂಡ ದರ್ಶನ್ ಕೋರ್ಟ್ಗೆ ಹಾಜರಾದಂತಹ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಗಳಾಗಿದ್ವು. ಸೊ ಹೀಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವಕಾಶ ಇದೆ. ಕಾನೂನಿನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಸ್ಪಷ್ಟವಾಗಿ ಕಾಣಿಸುತ್ತೆ, ಅದನ್ನ ಗೌಪ್ಯತೆ ಕಾಪಾಡಲಾಗುತ್ತೆ. ಲಾಯರ್ ಜೊತೆ ಮಾತಾಡಬೇಕು ಅಂತ ಹೇಳಿದ್ರು ಕೂಡ ಆ ವಿಡಿಯೋ ಕಾನ್ಫರೆನ್ಸ್ ಅಲ್ಲೇ ಮಾತಾಡಬಹುದು. ಸೊ ಹೀಗಾಗಿ ಅವರಿಗೆ ಅವಕಾಶವನ್ನ ನೀಡಬಾರದು ಅಂತ ಹೇಳಿ SPP ಪ್ರಸನ್ನ ಕುಮಾರ್ ತಮ್ಮ ಪ್ರತಿವಾದವನ್ನ ಮಾಡಿದ್ರು. ಇವತ್ತು ಕೂಡ SPP ಪ್ರಸನ್ನ ಕುಮಾರ್ ಅವಕಾಶವನ್ನ ನೀಡಬಾರದು ಎನ್ನುವಂತಹ ಒಂದು ಕಾರಣವನ್ನ ನೀಡಿ ಒಂದಿಷ್ಟು ಕೋರ್ಟ್ ಆದೇಶಗಳನ್ನ, ಹೈಕೋರ್ಟ್ ಆದೇಶವನ್ನ ಕೂಡ ಉಲ್ಲೇಖ ಮಾಡಿದ್ರು. ಇನ್ನೊಂದು ಕಡೆ ಇವತ್ತು ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಲೇಟ್ ಆಗಿ ಹಾಜರಾದ್ರು. ಯಾಕೆ ಲೇಟ್ ಆಯ್ತು ಅಂತ ಹೇಳಿ ನ್ಯಾಯಾಧೀಶರು ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಆದ್ರೆ ಈ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಜಾಯ್ನ್ ಆದ ಸಂದರ್ಭದಲ್ಲಿ ಪವಿತ್ರ ಗೌಡ ಈ ಇಯರ್ಫೋನ್ ಅನ್ನ ಬಳಸಿದ್ರು. ಅದನ್ನ ಗಮನಿಸಿದ ನ್ಯಾಯಾಧೀಶರು ಪವಿತ್ರ ಗೌಡಗೆ ಜೈಲಾಧಿಕಾರಿಗಳಿಗೆ ವಾರ್ನನ್ನ ಮಾಡಿದ್ದಾರೆ. ಯಾಕೆ ಈ ರೀತಿಯ ಅವಕಾಶವನ್ನ ನೀಡಲಾಗಿದೆ, ಹೆಡ್ಫೋನ್ ಅನ್ನ ಬಳಕೆ ಮಾಡಲಿಕ್ಕೆ ಅವಕಾಶ ಇಲ್ಲ, ಅದನ್ನ ನೀಡಿದ್ ಯಾರು ಅಂತ ಹೇಳಿ ಜೈಲಾಧಿಕಾರಿಗಳಿಗೆ ಈಗ ಸದ್ಯ ಉತ್ತರವನ್ನ ನೀಡಿ ಅಂತ ಹೇಳಿ ಒಂದು ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ಇನ್ನೊಂದು ಕಡೆ ಪವಿತ್ರ ಗೌಡ ನಾನು ಯಾವುದೇ ತರಹದ ಹೆಡ್ಫೋನ್ ಅನ್ನ ಬಳಸಿಲ್ಲ ಅಂತ ಹೇಳ್ತಾರೆ. ಆಗ ಗರಂ ಆದಂತ ನ್ಯಾಯಾಧೀಶರು ಆ ರೀತಿ ನಾನು ನೋಡಿದ್ದೀನಿ ನೀವು ಬಳಸಿರೋದು ಅಂತ ಹೇಳಿ ಅವರಿಗೆ ಒಂದು ವಾರ್ನಿಂಗ್ ಅನ್ನ ಕೂಡ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಈಗ ಸೋಮವಾರ ಏನಾಗುತ್ತೆ ಅನ್ನುವಂಥದ್ದು ಕೂಡ ಈಗ ಕುತೂಹಲವನ್ನ ಮೂಡಿಸಿರುವಂತದ್ದು. ಪ್ರಮುಖ ಸಾಕ್ಷಿಯ ವಿಚಾರಣೆ ವೇಳೆ ದರ್ಶನ್ ಖುದ್ದು ಹಾಜರಾಗಬೇಕು ಅನ್ನುವಂಥದ್ದು ಅವರ ವಕೀಲರು ಈಗ ಮಾಡ್ತಾ ಇರುವಂತಹ ವಾದ. ಆದ್ರೆ SPP ಹೇಳ್ತಾ ಇರುವಂತದ್ದು ಅವಕಾಶ ನೀಡಬಾರ್ದು ಅಂತ. ಸೋಮವಾರ ಏನಾಗುತ್ತೆ ಅನ್ನುವಂಥದ್ದು ಈಗ ಕುತೂಹಲವನ್ನ ಮೂಡಿಸಿದೆ. ಓಕೆ ಧ್ರುವ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.